ಹೆಲೋ ಸ್ಟೂಡೆಂಟ್ಸ್, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ 2023 ಮತ್ತು 24ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ಪರೀಕ್ಷೆ ಒಂದನ್ನ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಫಲಿತಾಂಶವನ್ನ ಯಾವಾಗ ಅನೌನ್ಸ್ ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಣ ಇಲಾಖೆಯವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಈಗಾಗಲೇ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿದ್ರ ಯಾವ ದಿನಾಂಕದಂದು SSLC ಪರೀಕ್ಷೆ ಫಲಿತಾಂಶವನ್ನ ಅನೌನ್ಸ್ ಮಾಡ್ತಾರೆ ನಮ್ಮ ಶಿಕ್ಷಣ ಇಲಾಖೆಯವರು ಅಂತ ಹೇಳಿ. ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದನೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ನೀಡಿದರೆ. ಓಕೆನಾ? ಸೊ ಯಾವ ದಿನಾಂಕದಂದು ಅನೌನ್ಸ್ ಮಾಡ್ತಿದ್ದಾರೆ ನಿಮ್ಮ ರಿಸಲ್ಟ್ ಅನ್ನ ಅನ್ನೋದನ್ನ ತಿಳ್ಕೊಳೋದಾದ್ರೆ ಇದೇ ತಿಂಗಳು. ಓಕೆನಾ? ಸೊ ದಿನಾಂಕ 8ನೇ ತಾರೀಕಿನಿಂದ ದಿನಾಂಕ 10ನೇ ತಾರೀಕಿನ ಒಳಗಡೆ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಈಗ ಇನ್ಫಾರ್ಮೇಶನ್ ಅನ್ನ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಮೇ 8ನೇ ತಾರೀಕು, ಇಲ್ಲಾಂತಂದ್ರೆ ಮೇ 9ನೇ ತಾರೀಕು ಅಥವಾ ಮೇ 10ನೇ ತಾರೀಕು, ಈ 3 ದಿನದಲ್ಲಿ ಯಾವ ದಿನಾಂಕದಲ್ಲಾದ್ರೂ ನಿಮ್ಗೆ SSLC ಪರೀಕ್ಷೆ ಒಂದರ ಫಲಿತಾಂಶವನ್ನ ಅನೌನ್ಸ್ ಮಾಡಲಾಗುತ್ತೆ. ಓಕೆನಾ? ಸೊ ಯಾವ ದಿನಾಂಕದಂದು ಕನ್ಫರ್ಮ್ ಆಗಿ ಅನ್ನೋದನ್ನ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲ್ ಆಗಿ ತಿಳಿಸ್ತಾರೆ. ಓಕೆನಾ? ಸದ್ಯಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಮೇ 8, 9 ಇಲ್ಲಾಂತಂದ್ರೆ 10ನೇ ತಾರೀಕಿನಂದು ನಿಮ್ಗೆ ಈ 3 ದಿನದಲ್ಲಿ ಯಾವ್ದಾದ್ರೂ ಒಂದು ದಿನದಂದು ನಿಮ್ಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ, SSLC ಪರೀಕ್ಷೆ ಒಂದರ ಫಲಿತಾಂಶವನ್ನ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತೀರಿ. ಓಕೆನಾ? ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ SSLC ರಿಸಲ್ಟ್. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.